ವಿಮಾನ ಅಪಘಾತದಲ್ಲಿ 265 ಮಂದಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾವು ಹೇಳ್ತಾ ಇದ್ವಿ, ಶವಗಳ ಗುರುತು ಪತ್ತೆ ಅನ್ನೋದೇ ದೊಡ್ಡ ಮಟ್ಟದ ಚಾಲೆಂಜ್ ಇಲ್ಲಿ. ಹೇಗೆ ಏನು, ಯಾಕಂದ್ರೆ ಒಂದು ಗುರುತು ಪತ್ತೆ ಹಾಕೋದಿಕ್ಕೆ ಯಾವುದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಈಗ ಅಲ್ಲಿ ಇಲ್ಲ. ಕಾರಣ ಇಡೀ ದೇಹ ಛಿದ್ರ ಆಗಿ ಹೋಗಿದೆ. ನಮ್ಮವರು ಯಾರು ಏನು ಅನ್ನೋದು ಅವರ ಕುಟುಂಬಸ್ಥರಿಗೂ ಕೂಡ ಇದೀಗ ಗೊತ್ತಾಗದಂತಹ ಪರಿಸ್ಥಿತಿ. ಶವಗಳ ಗುರುತು ಪತ್ತೆಯೇ ದೊಡ್ಡ ಮಟ್ಟದ ಸವಾಲಾಗಿರೋದು. ಎಲ್ಲರೂ ಸುಟ್ಟು ಕರಕಲಾಗಿದ್ದಾರೆ. ವಿಮಾನದಲ್ಲಿದ್ದ 241 ಮಂದಿ ಯಾರು ಏನು ಅನ್ನೋದೇ ಗೊತ್ತಾಗದಂತಹ ಪರಿಸ್ಥಿತಿ. ಅದೇ ಕಾರಣಕ್ಕಾಗಿ ತಜ್ಞ ವೈದ್ಯರಿಂದ ಶವಗಳ DNA ಪರೀಕ್ಷೆಯನ್ನ ಮಾಡಲಾಗುತ್ತೆ. ಶವಗಳ ಗುರುತು ಪತ್ತೆ ಮಾಡಿ ಆನಂತರ ಕುಟುಂಬಗಳಿಗೆ ಹಸ್ತಾಂತರ ಮಾಡಲಾಗುತ್ತೆ. ಆದರೆ ಇದೀಗ ಆಸ್ಪತ್ರೆಗಳ ಮುಂದೆ ಆಕ್ರಂದನ ಮುಗಿಲು ಮುಟ್ಟಿದೆ. ಸಹಜವಾಗಿ ನೂರಾರು ಕನಸುಗಳನ್ನ ಕಟ್ಟಿಕೊಂಡು ಅಲ್ಲಿಗೆ ತಾವು ಹೋಗಬೇಕು ಅಂತ ಹೇಳಿ ವಿಮಾನವನ್ನ ಏರಿದ ಕೆಲವೇ ಸೆಕೆಂಡ್ನಲ್ಲಿ ತಮ್ಮವರು ಇಲ್ಲ ಅಂತ ಗೊತ್ತಾದಂತಹ ಅವರ ಕುಟುಂಬಸ್ಥರ ಪರಿಸ್ಥಿತಿ ಹೇಗಿರಬಹುದು? ಹಾಗಾದ್ರೆ ವಿಮಾನ ದುರಂತಕ್ಕೆ ಅಸಲಿ ಕಾರಣ ಏನು? ಟೇಕ್ ಆಫ್ ಆದ ತಕ್ಷಣವೇ ಬೆಂಕಿ ಹೊತ್ತಿಕೊಂಡಿದ್ಯಾಕೆ? ವಿಮಾನದ ಫ್ಯಾನ್ಗೆ ಏನಾದರೂ ಹಕ್ಕಿ ಡಿಕ್ಕಿ ಹೊಡೆದಿತ್ತ? ಈಗ ನೂರಾರು ಆಂಗಲ್ಗಳನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಯಾಕಂದ್ರೆ ಈ ಒಂದು ತನಿಖೆಯನ್ನು ಈಗಾಗಲೇ ಮಾಡಲಾಗ್ತಾ ಇದೆ. ಸಾಕಷ್ಟು ಪ್ರಶ್ನೆಗಳಿದೆ, ಅನುಮಾನಗಳಿದೆ. ಖುಷಿಯಿಂದ ವಿಮಾನ ಹತ್ತಿದಂತಹ ಪ್ರಯಾಣಿಕರು ಒಬ್ಬನೇ ಒಬ್ಬ ಬಚಾವಾಗಿ, ಉಳಿದವರೆಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ಈ ದುರಂತದಲ್ಲಿ. ಹಾಗಾದ್ರೆ ಆ ಸೆಕೆಂಡ್ನಲ್ಲಿ, ಕೇವಲ 40 ಸೆಕೆಂಡ್ನಲ್ಲಿ ವಿಮಾನ ಪತನ ಆಗೋದಕ್ಕೆ ಏನು ಕಾರಣ? ಟೇಕ್ ಆಫ್ ಆದ ತಕ್ಷಣ ಬೆಂಕಿ ಹೊತ್ಕೊಂಡಿದ್ ಯಾಕೆ? ಹಕ್ಕಿ ಏನಾದ್ರೂ ಡಿಕ್ಕಿ ಹೊಡೆದಿತ್ತ? ವಿಮಾನದಲ್ಲಿ ಮೊದಲೇ ತಾಂತ್ರಿಕ ದೋಷ ಇತ್ತ? ಎಂಜಿನ್ ನಲ್ಲಿ ಏನಾದ್ರೂ ಸಮಸ್ಯೆ ಕಾಣಿಸಿಕೊಂಡಿತ್ತ? ತಜ್ಞರು ಹಾಗೂ ವಿಶ್ಲೇಷಕರಿಂದ ಹಲವು ಅನುಮಾನಗಳು ವ್ಯಕ್ತವಾಗ್ತಿದೆ. ಈಗಾಗಲೇ ಘಟನಾ ಸ್ಥಳಕ್ಕೆ ಇವತ್ತು ಪ್ರಧಾನಿ ಭೇಟಿಯನ್ನ ಕೊಡ್ತಾರೆ ಒಂದ್ ಕಡೆ, ಮತ್ತೊಂದು ಕಡೆ ಈಗಾಗಲೇ ತನಿಖೆ ಕೂಡ ಮುಂದುವರಿತಾ ಇದೆ. ಈಗಾಗಲೇ ಈ ಒಂದು ದುರಂತಕ್ಕೆ ವಿಶ್ವನಾಯಕರು ಕಂಬನಿಯನ್ನ ಮಿಡಿತಾ ಇದ್ದಾರೆ. ವಿಮಾನದ ಕಂಡೀಷನ್ ಬಗ್ಗೆ ಈಗಾಗಲೇ ಚರ್ಚೆಗಳು, ವಿಶ್ಲೇಷಣೆಗಳು ಆರಂಭ ಆಗಿದೆ. ಏನ್ ಕಾರಣ? ಇಮಿಡಿಯೇಟ್ ಆಗಿ ಈ ರೀತಿಗೆ ಪತನ ಆಗೋದಕ್ಕೆ ಏನ್ ಕಾರಣ ಆಯ್ತು? ತಾಂತ್ರಿಕ ದೋಷ ಏನಾದ್ರೂ ಇತ್ತ? ಮೊದಲೇ ಇಂತಹ ಒಂದು ತಾಂತ್ರಿಕ ದೋಷ ಇತ್ತ ಅನ್ನುವಂತಹ ಅನುಮಾನಗಳು ಕೂಡ ಈಗ ತಜ್ಞರು, ವಿಶ್ಲೇಷಕರು ಮಾಡ್ತಾ ಇದ್ದಾರೆ.